ನೀವು ಆರೋಗ್ಯವಾಗಿರ್ಬೇಕಾ? ಹೆಲ್ದಿಯಾಗಿರ್ಬೇಕಾ? ಯಾರ್ಯಾರು ಹೆಲ್ದಿಯಾಗಿರ್ಬೇಕು, ನಾನು ಆರೋಗ್ಯವಾಗಿರ್ಬೇಕು ಅಂತ ಸೀರಿಯಸ್ ಆಗಿದ್ದೀರೋ, ಇವತ್ತು ನಾನು ಹೇಳೋವಂಥ ಈ 8 ವಿಷಯಗಳನ್ನ ನೀವು ತಲೆಯಲ್ಲಿಟ್ಕೊಂಡ್ರೆ, ನಿಮ್ಮ ಆರೋಗ್ಯ ಸರಿ ಹೋಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಎಸ್ಪೆಷಲಿ 7, 8ನೇದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಇದರಲ್ಲಿ ನಾನು ಹೇಳ್ತಿರೋದು ಅರ್ಥ ಆಗುತ್ತೆ. ಈ 8 ವಿಷಯಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ದಾರಿ ಸಿಗುತ್ತೆ. ಯಾರ್ಯಾರು ಸೀರಿಯಸ್ ಆಗಿದ್ದೀರೋ ಈ ವಿಡಿಯೋನ ಕೊನೆವರೆಗೂ ನನ್ನ ಜೊತೆ ನೋಡಿ, ನಾನು ಏನೇನು ಹೇಳ್ತೀನೋ ಅದನ್ನ ನಿಮ್ಮ ಲೈಫಲ್ಲಿ ಸರಿಪಡಿಸ್ಕೊಳ್ಳಿ. ಮೊದಲನೇದು ಬಂದ್ಬಿಟ್ಟು ನಿಮ್ಮ ನಿದ್ದೆ. ನೀವು ಸುಮಾರು ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿದ್ದೆ ಮಾಡಬೇಕು ಅಂತ ಬೆಡ್ ಮೇಲೆ ಹೋದ್ರೆ ಅಲ್ಲಿ ನಿದ್ದೆ ಮಾಡಲ್ಲ. ನೀವು ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂತೀರಾ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಸ್ಲೀಪ್ ಪ್ಯಾಟ್ರನ್ ಚೇಂಜ್ ಆಗ್ತಿದೆ. ಈ ಸ್ಲೀಪ್ ಪ್ಯಾಟ್ರನ್ ಚೇಂಜ್ ಆಗ್ತಿರೋದ್ರಿಂದ ನಾವು ಬೇರೆ ಬೇರೆ ಕಾಯಿಲೆಗಳನ್ನ ನಾವೇ ಇಲ್ಲಿ ಆಹ್ವಾನ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಿದ್ದೆನ ಅಷ್ಟೊಂದು ಏನಂತಾರೆ ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಇಗ್ನೋರ್ ಮಾಡಿದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ, ಕರೆಕ್ಟ್ ಟೈಮಿಗೆ ಎದ್ದೇಳಿ. ಇವಾಗ 10:30 ಮಲಗಿದ್ರೆ ಬೆಳಿಗ್ಗೆ 5:30 ಎದ್ದೇಳಬೇಕು. ಇಲ್ಲಾಂದ್ರೆ ನೀವು 10 ಗಂಟೆಗೆ ಮಲಗ್ತೀರಾ ಅಂತ ಹೇಳಿದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿ. ಈ ರೀತಿ ನೀವು ರೂಢಿ ಮಾಡ್ಕೊಂಡ್ರೆ ಆಯ್ತಾ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಲ್ಲ ನಿಮ್ಮ ಮೊಬೈಲ್ ನೋಡ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆಗೆ ಮಲಗಿದ್ರೆ ನಿಮ್ಮ ಹೆಲ್ತ್ ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ, ಇನ್ನೂ ಹಾಳಾಗುತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು ಸ್ಟ್ರೆಸ್ ಲೆವೆಲ್ಲು. ನೀವು ಯೋಚನೆ ಮಾಡಿದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಎಂತಕ್ಕೆ ನಮ್ಮ ಲೈಫಲ್ಲಿ ನೋಡಿ, ದೇವರು ಇಷ್ಟು ಆಯಸ್ ಅಂತ ಕೊಟ್ಬಿಟ್ಟಿದ್ದಾನೆ ಆಯ್ತಾ. ಕಷ್ಟ ಸುಖಗಳು ಎಷ್ಟೇ ಬಂದ್ರೂ ನಮ್ಮ ಮೈಂಡನ್ನ ಸ್ಟೇಬಲ್ ಇಟ್ಕೋಬೇಕು. ಅದು ಸ್ಟೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಕಾಯಿಲೆಗಳು ಯಾವ್ದ್ರಿಂದ ಜಾಸ್ತಿ ಆಗೋದು? ಮನುಷ್ಯ ಯೋಚನೆ ಮಾಡೋದ್ರಿಂದ, ಸ್ಟ್ರೆಸ್ ತಗೊಂಡಾಗಿಂದ. ಈ ಕೆಲ್ಸಕ್ಕೆ ಹೋದಾಗ್ಲೂ ಆ ಕೆಲಸ ಸ್ಟ್ರೆಸ್ ಮನೆಗೆ ತಗೊಂಡ್ ಬರೋದು, ಮನೆಯಿಂದ ಮನೆಯವ್ರ ಜನಕ್ಕೆಲ್ಲ ಬೈಯೋದು, ಅವ್ನ ಮೈಂಡು ಹಾಳು ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ಡೈಲಿ ಮಾಡಿ ಅವ್ನ ಮೈಂಡು ಹಾಳಾಗ್ತಿದೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿದೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಸುಮಾರು ಜನಕ್ಕೆ ಬೇರೆ ಬೇರೆ ಕಾಯಿಲೆಗಳು ಶುರು ಆಗ್ತಿದೆ. ದಯವಿಟ್ಟು ತಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿಕೊಂಡು ನೀವು ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಈ ಸ್ಟ್ರೆಸ್ನ ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಇನ್ನು ಮುಂದಕ್ಕೆ ಬರೋ ಪಾಯಿಂಟ್ಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮೂರನೇದು ಬಂದ್ಬಿಟ್ಟು ಎಕ್ಸಸೈಸು. ನೋಡಿ, ಎಕ್ಸಸೈಸು ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ಯಾವ್ದಾದ್ರು ಒಂದು ಹೊಸ ವಸ್ತು ತಂದಿರ್ತೀರ, ಆ ವಸ್ತು ಯೂಸೇ ಆಗಿಲ್ಲ ಅಂತ ಹೇಳಿದ್ರೆ ಒಂದು 10 ದಿವಸ ಇಡಿ, 15 ದಿವಸ ಇಡಿ, 30 ದಿವಸ ಇಡಿ, ಅದೇನಾಗುತ್ತೆ ಅಂತ ಹೇಳಿದ್ರೆ ಧೂಳು ತುಂಬಿಕೊಳ್ಳುತ್ತೆ. ಧೂಳು ತುಂಬ್ಕೊಂತ ಒಳಗಡೆ ಏನಂತಾರೆ ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ನಾವು ಎಕ್ಸಸೈಸೇ ಕೊಟ್ಟಿಲ್ಲ, ಫಿಸಿಕಲ್ ಮೂವ್ಮೆಂಟೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ತುಕ್ಕಿಡಿಯೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಆಯ್ತಾ. ದೇಹ ಸೃಷ್ಟಿಯಾಗಿರೋದು ಅದು ಏನಂದ್ರೆ ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ಆರೋಗ್ಯವಾಗಿ ನಾವು ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು. ಇದನ್ನೇ ನಾವು ಕರೆಕ್ಟ್ ಆಗಿ ಬೇಸಿಕ್ ಥಿಂಗ್ಸೇ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ದುಡ್ಡುಗಳನ್ನ ಸುರಿಬೇಕು, ಇಲ್ಲಾಂದ್ರೆ ವಯಸ್ಸಾದ್ಮೇಲೆ ನಳ್ಳಿ ಸಾಯ್ಬೇಕಾಗತ್ತೆ. ದಯವಿಟ್ಟು ಇಂಥ ತಪ್ಪುಗಳು ಆಗ್ಬಾರ್ದು. ನೀವು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಇವತ್ತಿಂದನೇ ನೀವು ಎಕ್ಸಸೈಸ್, ವಾಕಿಂಗ್ಗಳನ್ನ ರೂಢಿ ಮಾಡ್ಕೊಳ್ಳಿ. ಇದಾಗಿತ್ತು ನನ್ನ 3ನೇ ಪಾಯಿಂಟ್. ಇನ್ನು 4ನೇದು ಬಂದ್ಬಿಟ್ಟು ನೀವು ತಿನ್ನೋ ಅಂತ ಆಹಾರ, ಡಯಟ್, ನ್ಯೂಟ್ರಿಷನ್ನು. ನೀವು ಎಷ್ಟು ಫುಡ್ ಕ್ಲೀನ್ ಆಗಿ ತಿಂತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಹೊಟ್ಟೆ ಇರುತ್ತೆ, ನಿಮ್ಮ ಬಾಡಿ ಇರುತ್ತೆ. ನೀವು ಎಷ್ಟು ಕೆಟ್ಟ ಫುಡ್ ಹಾಕ್ತಿರೋ ಅದು ಅವಾಗ ತಿನ್ನಬೇಕಾದ್ರೆ ರುಚಿಕರವಾಗಿರುತ್ತೆ. ಒಂದ್ 2 ತಿಂಗಳು 3 ತಿಂಗಳು ಬಿಟ್ಬಿಟ್ಟು ಹೋಗಿ ಟೆಸ್ಟ್ ಮಾಡಿಸೋಗಿ. ನೀವು ಡೈಲಿ, ಇವಾಗ ನಾನು ಯಾವಾಗಲೂ ಒಂದ್ಸಲಿ ತಿನ್ನೋರ್ ಬಗ್ಗೆ ಮಾತಾಡ್ತಿಲ್ಲ, ಈ ವಾರಕ್ಕೆ 2-3 ಸಲ ಗೋಬಿ ಮಂಜೂರಿ ತಿನ್ನೋದು, ಆಡು ಮೂಡು ಅದು ಅನ್ಕೊಂಡು ಚೆನ್ನಾಗಿ ಕರೆದಿರೋ ಫ್ರೈಡ್ ಫುಡ್ಸ್ಗಳು ತಿನ್ನೋದು, ಅಥವಾ ಆಲ್ಕೋಹಾಲ್ ಹಾಕೋದು, ಅಥವಾ ಸ್ಮೋಕಿಂಗ್ ಮಾಡೋದು, ಈ ರೀತಿ ಎಲ್ಲ ನೀವು ಡೈಲಿ ಹ್ಯಾಬಿಟ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಗೊತ್ತಾಗಲ್ಲ. ಒಂದ್ 2-3 ತಿಂಗಳಾದ್ಮೇಲೆ ಹೋಗ್ಬಿಟ್ಟು ಒಂದು ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಹೆಲ್ತ್ ಎಷ್ಟು ಹಾಳಾಗಿದೆ ಅಂತ. ದಯವಿಟ್ಟು ಯಾರು ಈ ತಪ್ಪು ಮಾಡ್ತಿದ್ರಿ ಇವತ್ತೇ ಇದನ್ನ ನಿಲ್ಲಿಸಿ ನಿಮ್ಮ ನ್ಯೂಟ್ರಿಷನ್ ಕಡೆ, ನಿಮ್ಮ ಫುಡ್ಡನ್ನ ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯನೂ ಕರೆಕ್ಟ್ ಆಗಿರುತ್ತೆ. ಇದಾಗಿತ್ತು ನನ್ನ 4ನೇ ಪಾಯಿಂಟು. ಇನ್ನು 5ನೇದು ಬಂದ್ಬಿಟ್ಟು ನೀವು ನೀರು ಚೆನ್ನಾಗಿ ಕುಡಿಬೇಕು ಆಯ್ತಾ. ಈ ನೀರು ಕುಡಿಯೋದನ್ನ ಎಷ್ಟೊಂದು ವಿಡಿಯೋಗಳಲ್ಲಿ ನೋಡ್ತೀರಾ, ಬಟ್ ಯಾರು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಲ್ಲ ಆಯ್ತಾ. ಡೈಲಿ ಅಟ್ಲೀಸ್ಟ್ 2.5 ಇಂದ 3 ಲೀಟರ್ ನೀರು ಕುಡೀರಿ. ಮೊಬೈಲ್ ನೋಡೋದಕ್ಕೆ ಎಷ್ಟು ಆಸಕ್ತಿ ಕೊಡ್ತೀರೋ ಅದೇ ರೀತಿ ನಿಮ್ಮ ದೇಹನೂ ಅಬ್ಸರ್ವ್ ಮಾಡ್ತಿರ್ರಿ. ಅದು ಏನಾಗ್ತಿದೆ, ನಾನು ಎಷ್ಟು ನೀರು ಕುಡಿಬೇಕು, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀನಾ, ಇದನ್ನೇ ನೀವು ಗಮನಿಸಲ್ಲ. ಬೇರೆಯವ್ರು ಕಂಡೋರ್ ಸ್ಟೋರಿ ನೋಡ್ಕೊಂಡು ಕೂತ್ಕೊಂತೀರಾ, ಯಾವ್ದಾದ್ರು ಕಂಡೋರ್ ವಿಡಿಯೋಗಳಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕೊಂಡು ಕೂತ್ಕೊಂತೀರಾ. ಇವಾಗ ನನ್ನ ವಿಡಿಯೋನೇ ನೋಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವಾಗ ಯಾವುದೋ ಒಂದು ಕೆಟ್ಟದಾಗ ಕಮೆಂಟ್ ಹಾಕ್ಬಿಟ್ಟು ಸುಮಾರು ಜನ
ಇದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ ಹೊರತು ನಿಮ್ಮ ಆರೋಗ್ಯ ಹಾಳಾಗ್ತಿರೋದ್ರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಲ್ಲ. ಆಯ್ತಾ? ನಾನು ಹೇಳೋದು ನಿಮಗೆ ಏನಂತಾರೆ ಕಟುವಾಗಿ ಕಾಣಿಸ್ಬೋದು, ಬಟ್ ಇದು ಫ್ಯಾಕ್ಟ್ ಇದು. ಆಯ್ತಾ? ದಯವಿಟ್ಟು ತಮ್ಮ ಹೆಲ್ತನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ ಅಷ್ಟು ಚೆನ್ನಾಗಿ ನೀವು ಹೆಲ್ದಿಯಾಗಿ ನಿಮ್ಮ ಲೈಫನ್ನ ಲೀಡ್ ಮಾಡ್ಕೋಬಹುದು. ಯಾರ್ಯಾರು ಚೆನ್ನಾಗಿ ನೀರು ಕುಡಿತಿಲ್ವೋ ಇವತ್ತಿಂದಾನೇ ರೂಢಿ ಮಾಡ್ಕೊಳ್ಳಿ. ಒಂದು ಲೀಟರ್ ಬಾಟ್ಲ್ ಇಟ್ಕೊಳ್ಳಿ. ಆ 1 ಲೀಟರ್ ಬಾಟ್ಲನ್ನ ಡೈಲಿ ಅಟ್ಲೀಸ್ಟ್ ಒಂದು 3 ಸಲ ಏನಂತಾರೆ 2 ರಿಂದ 3 ಬಾಟ್ಲು ಖಾಲಿ ಆಗೋ ರೀತಿ ನೀವು ನೀರು ಕುಡಿಯಬೇಕು. ಇನ್ನು 6ನೇದು ಬಂದ್ಬಿಟ್ಟು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟು. ನೀವೇನಾದರೂ ತೂಕ ದಪ್ಪ ಇದ್ರೆ ದಯವಿಟ್ಟು ಅದನ್ನ ಸಣ್ಣ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣನೇ ನಿಮ್ಮ ಒಬೆಸಿಟಿ. ಆಯ್ತಾ? ನಿಮ್ಮ ತೂಕ ಜಾಸ್ತಿ ಆದಷ್ಟು ಈ ಶುಗರು, BP, PCOD, PCOS, ಥೈರಾಯ್ಡು, ಒಬೆಸಿಟಿ ಲೆವೆಲ್ ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು, ಅಥವಾ ಲೀವರಲ್ಲಿ ಏನಂತಾರೆ ಟ್ರಿಗ್ಲಿಸರೈಡ್ಸ್ ಎಲ್ಲ ಜಾಸ್ತಿ ಆಗೋದು, ಈ ರೀತಿ ಎಲ್ಲ ಜಾಸ್ತಿ ಆಗಿ ನಿಮ್ಮ ಆರೋಗ್ಯ ಇನ್ನೂ ಹದಗೆಡ್ತಾ ಇದೆ. ಆಯ್ತಾ? ದಯವಿಟ್ಟು ತೂಕ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಅದು ಕಡಿಮೆ ಮಾಡ್ಕೊಂಡಾಗ ನಿಮ್ಮ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಇದಾಗಿತ್ತು ನನ್ನ 6ನೇ ಪಾಯಿಂಟ್. ಇನ್ನು 7ನೇ ಪಾಯಿಂಟ್ ಬಂದ್ಬಿಟ್ಟು ಮೆಡಿಟೇಷನ್ನು. ಆಯ್ತಾ? ಮೆಡಿಟೇಷನ್ ಸಿಕ್ಕಾಪಟ್ಟೆ ಇಗ್ನೋರ್ ಮಾಡ್ತೀವಿ. ನಾನು ಮೆಡಿಟೇಷನ್ ಅಂತ ಹೇಳಿದ್ರೆ ಏನಂತಾರೆ ಸ್ವಲ್ಪ ಇಗ್ನೋರ್ ಮಾಡ್ತಿದ್ದೆ, ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಬಟ್ ನಾನು ನನ್ನ ಲೈಫಲ್ಲಿ ರೂಢಿ ಮಾಡ್ಕೊಂಡು ಮಾಡೋದಕ್ಕದು ನನ್ನ ಲೈಫು ಚೇಂಜ್ ಆಗೋದಕ್ಕೆ ಶುರು ಆಯಿತು. ಆಯ್ತಾ? ಮೆಡಿಟೇಷನ್ನು ಬಾಡಿಗೆ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟು, ಮೈಂಡ್ಗೂ ಎಕ್ಸಸೈಸು ಅಷ್ಟೇ ಇಂಪಾರ್ಟೆಂಟು. ದಯವಿಟ್ಟು ಯಾರ್ಯಾರು ಮೆಡಿಟೇಷನ್ ಮಾಡ್ತಿಲ್ವೋ ಅದನ್ನು ಮಾಡೋದಕ್ಕೆ ಶುರು ಮಾಡಿ, ಧ್ಯಾನ ಮಾಡೋದಕ್ಕೆ ಶುರು ಮಾಡಿ. ಡೈಲಿ ನೀವು ಅರ್ಧ ಗಂಟೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡುವೆ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ 5 ನಿಮಿಷ ಆದ್ರೂ ಅಟ್ಲೀಸ್ಟ್ ನಿಮ್ಮ ಮೈಂಡ್ ಟೈಮ್ ಕೊಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ನಿಮ್ಮ ಮೈಂಡು ಕಾಮ್ ಆಗುತ್ತೆ. ಮೈಂಡ್ ಕಾಮ್ ಆಯಿತು ಅಂತ ಹೇಳಿದ್ರೆ ಬಾಡಿ ಕ್ಲೀನ್ ಆಗಿರುತ್ತೆ. ಆಮೇಲೆ ಏನಂತಾರೆ ಬರೋ ಥಾಟ್ಸ್ಗಳು ಅಷ್ಟೇ, ಯೋಚನೆಗಳು ಕ್ಲೀನ್ ಆಗಿರ್ತವೆ. ಆಯ್ತಾ? ಇದಾಗಿತ್ತು ನನ್ನ 7ನೇ ಪಾಯಿಂಟು. ಇನ್ನು ಲಾಸ್ಟ್ 8ನೇ ಪಾಯಿಂಟ್ ಬಂದ್ಬಿಟ್ಟು ವಾಚ್ ಗುಡ್ ವಿಡಿಯೋಸ್. ಅಂದ್ರೆ ಏನು? ಇದೇನಪ್ಪ ಇದರಲ್ಲಿ ಏನಿದೆ, ಇದು ಒಳ್ಳೆ ವಿಡಿಯೋ ನೋಡೋದ್ರಿಂದ ನಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಆಯ್ತಾ? ನಾವು ಇಲ್ಲಿ ಯಾವುದೇ ವಿಡಿಯೋಗಳ ಬಗ್ಗೆ ಇಲ್ಲಿ ನಾನು ಏನು ಕೆಟ್ಟದಾಗ ಮಾತಾಡೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿಲ್ಲ. ಇಲ್ಲಿ ನಾನು ಒಳ್ಳೆ ವಿಡಿಯೋ ಅಂತ ಯಾವ್ದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರೋಗ್ಯಕರವಾದ ವಿಡಿಯೋಗಳನ್ನ ನೋಡಿ, ಧ್ಯಾನ ಮತ್ತೆ ಭಜನೆ ಮಾಡುವಂಥ ವಿಡಿಯೋಗಳನ್ನ ನೋಡಿ, ನಿಮ್ಮ ಮೈಂಡಿಗೆ ಏನಂತಾರೆ ಹಿತಕರವಾದ ಮ್ಯೂಸಿಕ್ ಕೊಡುವಂಥ ವಿಡಿಯೋಗಳನ್ನ ನೋಡಿ, ಇಲ್ಲ ಯಾವ್ದಾದ್ರು ಮೋಟಿವೇಶ್ನಲ್ ಸ್ಪೀಚ್ಗಳು ನೋಡಿ, ಇಲ್ಲ ಯಾವುದಾದ್ರೂ ನಿಮ್ಮ ಲೈಫ್ ಬದಲಾವಣೆ ಆಗುವಂಥ ವಿಡಿಯೋಸ್ಗಳನ್ನ ನೋಡಿ. ಯಾವುದೋ ನೀವು ಕಂಡೋರ್ದು ವ್ಲಾಗ್ಸ್ಗಳು, ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಏನಂತಾರೆ ಅಲ್ಲಿ ನೀವು ಹೋಗಿ ಏನು ಮಾಡ್ತೀರಾ ಅಂದ್ರೆ ನೋಡೋ ತಪ್ಪು ಅಂತ ಹೇಳ್ತಿಲ್ಲ, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಎಂಟರ್ಟೈನ್ಮೆಂಟ್ ತಗೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಅದೇ ಕೆಲಸ ಆಗಿರಬಾರ್ದು. ನಾವು ಏನು ಮಾಡ್ತೀವಿ, ನೋಡ್ತಾ ಅವ್ರ ಲೈಫಿಗೆ ನಾವು ಕಂಪ್ಯಾರಿಸನ್ ಮಾಡ್ಕೊತೀವಿ. ಅವನು ಆಲ್ರೆಡಿ 100 ಸ್ಟೆಪ್ ಹೋಗಿರ್ತಾನಲ್ಲಿ. ಆಯ್ತಾ? 100 ಸ್ಟೆಪ್ ಹೋಗ್ಬಿಟ್ಟು ಅಲ್ಲಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾನೆ. ಬಟ್ ನೀವು ಇಲ್ಲಿ ನಿಂತ್ಕೊಂಡು ಅವನು ಕಂಪೇರ್ ಮಾಡ್ಕೊತಿರ್ತೀರ 1ನೇ ಸ್ಟೆಪ್ಪಲ್ಲಿ ನಿಂತ್ಕೊಂಡು. ಅಯ್ಯೋ ನಾನೆಂತೂ ಅವನ ಥರ ಆಗಿಲ್ವೇ ಅನ್ನೋ ರೀತಿ. ಈ ರೀತಿ ಯೋಚನೆ ಮಾಡಿ ನಿಮ್ಮ ಮೈಂಡು ಇನ್ನೂ ಅಧ್ವಾನ ಆಗ್ತಿರುತ್ತೆ. ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟೇ ಬರಲ್ಲ. ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗಪ್ಪ ನನ್ನ ಲೈಫ್ ಎಂತಕ್ಕೆ ಈ ರೀತಿ ಹಾಳಾಗೋಗಿದೆ, ಅವನು ಅಷ್ಟು ಚೆನ್ನಾಗಿ ಬೆಳೆದಿಯ, ನಾನು ನೋಡಿದ್ರೆ ಹಿಂಗಿದ್ದೀನಲ್ಲ ಅಂತ. ಈ ಕಂಪ್ಯಾರಿಸನ್ ಅನ್ನೋ ಒಂದು ದೊಡ್ಡ ರೋಗ ದೇಹಕ್ಕೆ ಮತ್ತೆ ಮೆದುಳಿಗೆ ಸೇರ್ಕೊಬಿಡ್ತು ಅಂತ ಹೇಳಿದ್ರೆ ನಾವು ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಆಯ್ತಾ? ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಖುಷಿಯಾಗಿರ್ಬೇಕು. ಆ ಖುಷಿಕರವಾಗಿ ಜೊತೆಗೆ ನಾವು ಆರೋಗ್ಯಕರವಾಗಿ ಜೀವನ ಮಾಡಬೇಕು. ಒಳ್ಳೆ ವಿಡಿಯೋಗಳು ನೋಡಿ, ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡುವಂಥ ವಿಡಿಯೋಸ್ಗಳು ನೋಡಿ. ಇವಾಗ ಏನು ವಿಡಿಯೋ ನೋಡ್ತಿದ್ದೀರಲ್ಲ, ಇದು ಹೆಲ್ದಿ ವಿಡಿಯೋ, ನಿಮ್ಮನ್ನು ಇಂಪ್ರೂವ್ ಮಾಡ್ತಾ ಇದೆ. ಆಯ್ತಾ? ಇಂಥ ವಿಡಿಯೋಸ್ಗಳನ್ನ ನೋಡಿ. ಅದು ನಿಮ್ಮ ಮೈಂಡ್ಗೂ ಒಳ್ಳೆಯದು, ನಿಮ್ಮ ದೇಹಕ್ಕೂ ಒಳ್ಳೆಯದು. ಆಯ್ತಾ? ಇವೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಲೈಫು ಮತ್ತು ಹೆಲ್ತನ್ನ ಸರಿ ಮಾಡುವಂಥ ಪಾಯಿಂಟ್ಸ್ಗಳು. ನೀವು ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು, ನನಗೆ ಈ ದಪ್ಪ ದೇಹದಿಂದ ಮುಕ್ತಿ ಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ಇತ್ತು ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ಕೋಚಿಂಗ್ ತೊಗೋಬೋದು. ನಾನು ನನ್ನ ಕ್ಲೈಂಟ್ಸ್ಗಳಿಗೆ ಸುಮಾರು ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸ್ತಾ ಇದ್ದೀನಿ. ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಇಯರು. ಆಯ್ತಾ? ನೀವು ಏನಾದ್ರು ಸೀರಿಯಸ್ ಆಗಿ ಎರಡು ತಿಂಗಳಲ್ಲಿ 8 ರಿಂದ 10 kg ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಒಂದು ಸೀರಿಯಸ್ನೆಸ್ ಇತ್ತು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನೇ ಖುದ್ದಾಗಿ ನಿಮ್ಮನ್ನು ಅನಲೈಸ್ ಮಾಡಿ ನಿಮ್ಮ ವೆಯ್ಟ್ ಲಾಸು, ನಿಮ್ಮ ಬಾಡಿ ಕಂಡೀಷನ್ನ ನೋಡಿ ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ. ನೀವು ಅದ್ರ ಜೊತೆಗೆ ನನ್ನ ಜೊತೆ ನೀವು ಪರ್ಸನಲ್ ಕೋಚಿಂಗ್ ಸೇರ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.